ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಬಂದರೆ ಟ್ಯೂಸ್ಡೇ. ಜಿಯನಿಗೆ ಇವತ್ತು ಲಾಸ್ಟ್ ಡೇ ಸ್ಕೂಲು. ಅಂದರೆ ಇವತ್ತೇನೋ ಸ್ಪಾಟ್ ವರ್ಕ್, ಏನೋ ಕ್ರಿಸ್ಮಸ್ ಸೆಲೆಬ್ರೇಷನ್ ಆ ಥರ ಏನೋ ಇದೆಯಂತೆ. ಸೊ ಅದಕ್ಕೆ ಹೋಗಿದ್ದೇನೆ ಇವತ್ತಾದರೆ. ಆಮೇಲೆ 10 days ಹಾಲಿಡೇಸ್ ಆರಾಮಾಗಿ ಇರುತ್ತಪ್ಪ. ಸ್ವಲ್ಪ ನಿಧಾನಕ್ಕೆ ಹೇಳ್ಬೋದು, ಆರಾಮಾಗಿ ಹಾಲಿಡೇಸ್ ಎಂಜಾಯ್ ಮಾಡ್ಬೋದು ಅಂತ. ಸೊ ನೀವೆಲ್ಲ ಏನು ಹಾಲಿಡೇಸ್ಗೆ ಏನು ಪ್ಲ್ಯಾನ್ ಮಾಡಿದ್ದೀರಾ, ಏನೇನು ಅಂದ್ಕೊಂಡಿದ್ದೀರಾ? ಸೊ ಕಮೆಂಟ್ ಮಾಡಿ ಹೇಳಿ. ಸದ್ಯಕ್ಕೆ ನಮ್ಮ ಪ್ಲ್ಯಾನ್ ಹೇಳ್ತೀನಿ ನಾನು ನೆಕ್ಸ್ಟು. ಸೊ ಅಷ್ಟೇ, ಸದ್ಯಕ್ಕೆ ನಮ್ಮ ಪ್ಲ್ಯಾನ್ಸ್ ಬಗ್ಗೆ ನಿಮಗೆ ಬ್ಲಾಗ್ಸ್ ನೋಡ್ತಾ ಹೋಗಿದಾಗ ಗೊತ್ತಾಗುತ್ತೆ. ನಿನ್ನೆ ವರ್ಕೌಟ್ ಮಾಡಿದ್ದು ಸ್ವಲ್ಪ ಇವತ್ತು ಎಲ್ಲ ಪೇಯ್ನ್ ಎಲ್ಲ ಹಾಗೆ ಇದೆ. ಸೊ ಅದ್ರ ಜೊತೆಗೆ ಇವತ್ತು ಜೀವಕ್ಕೆ ಇವಾಗ ಕೋಲ್ಡ್ ಇರೋದ್ರಿಂದ ನಮಗೂ ತುಂಬ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕಂತ ಅನಿಸ್ತಾನೆ ಇರುತ್ತೆ. ಸೊ ಜೀವ ಪೂರಿ ಮತ್ತು ಚೆನ್ನ ಮಾಡಮ್ಮ ಅಂತ ಹೇಳಿದಾನೆ. ಸೊ ಅದನ್ನೇ ಪ್ರಿಪೇರ್ ಮಾಡ್ತೇನೆ ಇವಾಗ. ಸೊ ಚೆನ್ನ ಸ್ವಲ್ಪ ನನ್ನ ಸ್ಟೈಲಲ್ಲೇ, ನಮ್ಮ ಸ್ಟೈಲಲ್ಲೇ ಮಾಡ್ತೀನಿ. ಸ್ವಲ್ಪ ಕಾಜು ಮತ್ತು ಎಲ್ಲ ಹಾಕಿ ರುಬ್ಬಿ ಫ್ರೆಂಡ್ಸ್. ಏನು ಗೊತ್ತಾ, ಕುಕ್ ಮಾಡ್ತಾ ಇದ್ದೀನಿ. ಕುಕ್ ಮಾಡ್ತಾ ಸೊ ಕರಿ ಮಾಡೋದಕ್ಕೆ ಇಟ್ಟೆ, ನೀವು ನೋಡಿದ್ರಿ. ಪೂರಿಗೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಜಿಯನ್ ಬಂದಮೇಲೆ ಮಾಡ್ಕೊಡೋದಷ್ಟೇ. ಸ್ಯಾಲಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾಯಿತು. ಅದ್ರ ಜೊತೆಗೆ ಏನಂದರೆ, ನಾನು ಇವಾಗ ನಿಮಗೆ ಗೊತ್ತು, ರೆಗ್ಯುಲರಾಗಿ ವರ್ಕೌಟ್ ಅಂತೂ ಮಾಡ್ತಿರ್ತೀನಿ. ಸೊ ಒಂದೊಂದ್ಸರಿ ನನಗೆ ಬಾಡಿ ಪೇಯ್ನ್ ಬರುತ್ತೆ, ಒಂದ್ಸರಿ ಟಯರ್ಡ್ ಆಗಿಬಿಡುತ್ತೆ, ಮತ್ತು ಮನೆ ಕೆಲಸ ಹತ್ಕೊಂಡು ಇಳ್ಕೊಂಡು. ಸೊ ಈ ಥರ ಎಷ್ಟೊಂದು ಕೆಲಸ ಎಲ್ಲ ಇದ್ದಾಗ ಸ್ವಲ್ಪ ನಮಗೂ ಕೂಡ ಏನಾದರೂ ಒಂದು ಒಳ್ಳೆ ಮಸಾಜ್ ಬೇಕು ಅಂತ ಅನಿಸ್ತಿರುತ್ತೆ. ಅವಾಗೆಲ್ಲ ಸಲೂನ್ಗಂತೂ ಹೋಗೋದಕ್ಕಾಗಲ್ಲ, ಮಸಾಜ್ ಬೇಕು ಅಂದಾಗ. ಸೊ ನಾನು ಮನೇಲೇ ಏನು ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋ ತಿಳಿಸ್ತೀನಿ ನೋಡಿ. ಅಗಾರೋ ಹ್ಯಾಂಡ್ ಹೆಲ್ಡ್ ಮಸಾಜರ್. ಇದೊಂದು ಡೀಪ್ ಟಿಶ್ಯೂ ಪರ್ಕ್ಯೂಷನ್ ಮಸಾಜರ್ ಅಂತ ಹೇಳ್ಬೋದು. ನಿಮ್ಗೇನಾದ್ರು ಸೋರ್ ಮಸಲ್ಸ್ ಇದ್ದರೆ ಅದನ್ನು ರಿಲೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಐ ಸ್ಪೀಡ್ ವೈಬ್ರೇಷನ್ಸ್ ಮೂಲಕ. ಹಾಗೆಯೇ ನಿಮಗೊಂದು ರಿಲೀಫ್ ಮತ್ತು ಮಸಲ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಕ್ಲೋತ್ ಮೆಶ್ ಕವರ್ ಇದೆ. ಸೊ ಇದು ನಿಮಗೆ ಮಸಾಜ್ ಮಾಡಬೇಕಾದ್ರೆ ಬಾಡಿ ಹೇರ್ ಏನಾದರೂ ಟ್ಯಾಂಗ್ಲಿಂಗ್ ಆಗ್ತಿದ್ರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಟೋಟಲ್ ನಿಮಗೆ 8 ಮಸಾಜ್ ಹೆಡ್ಸ್ ಬರುತ್ತೆ ಅಂತ ಹೇಳ್ಬೋದು. ಫ್ಲ್ಯಾಟ್ ಹೆಡ್, ರೋಲರ್ ಹೆಡ್, ಪಾಯಿಂಟ್ ರೋಲರ್ ಹೆಡ್, ಫ್ಲೆಕ್ಸಿಬಲ್ ವೀಲ್ ಹೆಡ್, ತಾಚಿ ಹೆಡ್, ಬಾಲ್ ಹೆಡ್, ವೇವಿ ಹೆಡ್, ಫ್ರಾಸ್ಟಿಂಗ್ ಹೆಡ್. 6 ಸ್ಪೀಡ್ ಸೆಟ್ಟಿಂಗ್ಸ್ ಬರುತ್ತೆ ಅಂತ ಹೇಳ್ಬೋದು ವಿತ್ ಸಾಫ್ಟ್ ಫಿಂಗರ್ ಟಚ್ ಬಟನ್ ಆಪರೇಷನ್. ಹಾಗೆಯೇ 5 ವೈಬ್ರೇಷನ್ ಮೋಡ್ಸ್ ಕೂಡ ಇದೆ. ಕಾಂಪ್ಯಾಕ್ಟ್ ಹ್ಯಾಂಡ್ ಹೆಲ್ಡ್ ಡಿಸೈನ್ ವಿತ್ ಸರ್ಕ್ಯುಲರ್ ಹ್ಯಾಂಡಲ್ ಫಾರ್ ಈಸಿ ಯೂಸೇಜ್ ಅಂಡ್ ಈಸಿ ಟು ಕ್ಯಾರಿ. ಸೊ ನೀವು ಇದನ್ನು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಬ್ಯಾಕ್ ಆಗಿರ್ಬೋದು, ಲೆಗ್ ಆಗಿರ್ಬೋದು, ಫುಟ್ಗಾಗಿರ್ಬೋದು, ಎಲ್ಲ ಕಡೆ ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆಯೇ 15 minute ಆಟೋ ಕಟ್ ಆಫ್ ಫೀಚರ್ ಕೂಡ ಇದೆ. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಮಸಾಜರ್ ನೋಡಿದ್ರಲ್ವ. ಇವಾಗಂತೂ ನಾನು ಏನಾದರೂ ವರ್ಕೌಟ್ ಮಾಡಿದಾಗ ನನಗೆ ಏನಾದರೂ ಪೇಯ್ನ್ ಇದ್ದರೆ, ಸೊ ಮಸಲ್ ಏನಾದರೂ ಪೇಯ್ನ್ ಆಗ್ತಿದೆ, ಅದನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಕುಕಿಂಗ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಜಿಯನ್ ಅವರು ಆಗಲೇ ಹೇಳಿದ್ನಲ್ಲ, ಪೂರಿ ಕೇಳಿದ್ರಂತ. ಸೊ ಪೂರಿ ಜೊತೆಗೆ ಚೆನ್ನ ಬೇಕು ಅಂತ ಕೇಳಿದರು. ಚೆನ್ನ ಕರಿ ಮಾಡ್ತಿದ್ದೀನಿ. ಒಂದ್ಸರಿ ಟ್ರೈ ಅಂದರೆ ಅದು ಕಾಳುಗಳು ಬೆಂದಿದೆಯಾ ಅಂತ ನೋಡ್ಬಿಡ್ತೀನಿ. ಯಾಕಂದರೆ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದೆರಡು ಸರಿ ಬರ್ತಿದ್ರೆ ಆಗ್ಬಿಡುತ್ತೆ ಅಂತೇನೋ ಅಂತಿದೆ. ಜಿಯನ್ಗೆ ಇಷ್ಟ ಆಗುತ್ತಾ ಇಲ್ವಾ?
ಆದಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಅಂದರೆ ನಮ್ಮ ಏನಿದೆ ಬಾಲ್ಕನಿ ಅಲ್ಲಿ ಹೋಗಿ ನಿಂತ್ಕೊಂಡಿದ್ವಿ. ಜಿಯನ್ನು ನಾನು ಸ್ವಲ್ಪ ಸ್ವಿಂಗ್ ಆಡಬೇಕಂತ ಹೇಳ್ದೆ. ಅವನು ಸ್ವಿಂಗ್ ಮಾಡ್ತಿದ್ದಾನೆ, ನಾನು ಕುತ್ಕೊಂಡು ನೋಡ್ತಿದ್ದೀನಿ. ಆಮೇಲೆ ಅದು ಬ್ಲೈಂಡ್ಸ್ ಓಪನ್ ಮಾಡು, ಆ ಕಡೆ ತಿರ್ಕೊಂಡು ನೋಡಬೇಕು ಅಂತ ಹೇಳ್ದೆ. ಬ್ಲೈಂಡ್ಸ್ ಓಪನ್ ಮಾಡ್ತಿದ್ದೀನಿ ನಾನು. ಚಂದು ಅಲ್ಲೇ ರೂಮಲ್ಲಿ ಕೆಲಸ ಮಾಡ್ತಿದ್ರು. ಸೊ ನಾನು ಜಿಯು ಮಾತಾಡಿಕೊಂಡು ಅಲ್ಲಿ ನೋಡಿಕೊಂಡು ಹೊರಗಡೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಕರ್ಕೊಂಡು ಹೋದೆ ಅವನನ್ನು ಮಲಗಿಸೋದಕ್ಕೆ. ಮಧ್ಯಾಹ್ನ ಮಲಗಿಸೋದು ಅವನಿಗೆ ತುಂಬ ಕಷ್ಟ. ಜಿಯನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಸಲೂನ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಥ್ರೆಡ್ಡಿಂಗ್ ಮಾಡಿಸ್ಬೇಕಿತ್ತು ಮತ್ತು ಹಾಗೆಯೇ ಸ್ವಲ್ಪ ರೂಟ್ ಟಚಪ್ ಮಾಡಿಸ್ಬೇಕಿತ್ತು. ಹೇರ್ನ ನಾನು ಅವಾಗಲೇ ಹೇಳಿದ್ನಲ್ಲ, ತುಂಬ ಗ್ರೇ ಹೇರ್ ಆಗಿತ್ತು. ಸ್ವಲ್ಪ ಜಾಸ್ತಿ ಆದಾಗ ಸಲೂನಲ್ಲಿ ಹೋಗಿ ಮಾಡಿಸ್ಕೊಂಬರ್ತೀನಿ ನಾನು. ಸೊ ಫ್ರೆಂಡ್ಸ್ ಹೋಗಿ ಮಾಡಿಸ್ಕೊಂಡು ಬಂದ. ಅದಾದಮೇಲೆ ನನಗೆ ಈ ಸರಿ ಮಾಡಿದ್ದು ಯಾಕೋ ಸ್ವಲ್ಪ ಡಾರ್ಕ್ ಅನಿಸ್ತಾ ಇದೆ. ಲೈಟ್ ಮಾಡಿದ್ರು ಲಾಸ್ಟ್ ಟೈಮು, ಬಟ್ ಹೋಗುತ್ತೆ, ಒಂದು 2-3 ವಾಶ್ ಆದಮೇಲೆ ಅದು ಕರೆಕ್ಟಾಗಿ ಆಗುತ್ತೆ. ಸೊ ಆ ಕಡೆಯಿಂದ ಬರಬೇಕಾದ್ರೆ ಆಟೋಗಳೇ ಸಿಗ್ತಾ ಇರಲಿಲ್ಲ, ಬಟ್ ಆಮೇಲೆ ಸಿಕ್ತು. ಸ್ವಲ್ಪ ಚಿಲ್ತು. ಸೊ ಜಿನ ಡ್ಯಾನ್ಸ್ ಕ್ಲಾಸ್ ಬೇರೆ ಇದೆ, ಅಷ್ಟೊಂದು ಬಂದೆ. ಬಟ್ ಚಂದು ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ. ಪಿಕಪ್ ಮಾಡೋಕೆ ನಾನು ಹೋಗ್ತೀನಿ ಇಲ್ಲೇ ಕಪ್ ಕ್ಲಬ್ ಹೌಸಲ್ಲಿ. ಸೊ ಇವತ್ತು ಮೇ ಬಿ ನೋ ವರ್ಕೌಟ್. ಸೊ ಟಚಪ್ ಮಾಡಿಸಿದ್ದೆ ಅಲ್ಲೆಲ್ಲ, ಏನು ಸಲೂನಲ್ಲೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಅಷ್ಟು ಬ್ಲಾಗು ಏನು ನಾರ್ಮಲ್, ಏನು ಡಿಫ್ರೆನ್ಸ್ ಏನಿಲ್ಲ. ಅದಕ್ಕೆ ಚೆಲ್ಬಿಟ್ರೆ ಅದು ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ದೊಡ್ಡ ತಲೆನೋವುದು. ಸೊ ಡೈಲಿ ಅವನು ಸೈಕ್ಲಿಂಗು ಮತ್ತು ಏನಾದರೂ ಆಟ ಆಡ್ತಿರ್ತಾನೆ. ಅವನದು ಬಾಲಲ್ಲಿ ಹೇರ್ ಇರಲಿಲ್ಲ ಮತ್ತು ಸೈಕಲಲ್ಲೂ ಕೂಡ ಹೇರ್ ಇರಲಿಲ್ಲ, ಅದನ್ನು ಚಂದು ಹಾಕ್ಕೊಡ್ತಿದ್ದಾರೆ. ಆಮೇಲೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಓಡಾಡೋದು, ಅದು ನಿಲ್ಲಿಸೋದೇ ಇಲ್ಲ, ಓಡಾಡ್ತಾನೆ ಇರ್ತಾನೆ. ನಾನು ಫ್ರೆಂಡ್ಸ್ ವ್ಲಾಗ್ ನೋಡ್ತಾ ಇದ್ರಿ. ಇವಾಗ ಏನಂದರೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಕ್ ಮಾಡೋದು ಒಂದು ಸ್ವಲ್ಪ ತೋರಿಸ್ಬಿಟ್ಟು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಸೊ ಏನಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಏನಂದರೆ, ಸೊ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ಇವಾಗ ಜಸ್ಟ್ ಪ್ಯಾಕಿಂಗ್. ಓಕೆ, ಸೊ ಪ್ಯಾಕಿಂಗ್ ಮಾಡೋದು ಒಂದು ಕಷ್ಟ, ಮತ್ತೆ ಬಂದದೆಲ್ಲ ಅರೇಂಜ್ ಮಾಡೋದು ಇನ್ನೊಂದು ಕಷ್ಟ. ಒಂದು ಜಾಕೆಟ್ ತೊಗೊಂಡಿದ್ದೀನಿ ಜನಗೆ ಅಕಸ್ಮಾತ್ ಏನಾದರೂ ಕೋಲ್ಡ್ ಏನಾದರೂ ಅನಿಸಿದ್ರೆ ಅಂತ. ಸೊ ಮುಕ್ಕಾಲು ಭಾಗ ಪ್ಯಾಕ್ ಮಾಡಿದ್ದಾಯಿತು. ಸೊ ಇನ್ನೊಂದು ಚೂರಿದೆ ಚಂದುದು, ಅದನ್ನು ಪ್ಯಾಕ್ ಮಾಡಿ ಶೂಗಳು ಹಾಕ್ಕೊಂಡು ಹೋಗ್ತೀವಿ. ಒಂದೊಂದು ಚಪ್ಪಲಿ ತೊಗೊಳೋದಷ್ಟೇ, ಅದು ಬಿಟ್ಟರೆ ಏನು ಜಾಸ್ತಿ ಇಲ್ಲ. ಚಂದು ಬಂದಮೇಲೆ ಅವ್ರದ್ದು ಎಲ್ಲ ಇಟ್ಬಿಟ್ಟು ನೋಡಿಬಿಟ್ಟು ನಾ ಪೌಚ್ಗಳೆಲ್ಲ ಇಡಬೇಕು, ಅದು ಸ್ವಲ್ಪ ಇದೆ. ಸೊ ಎಲ್ಲ ಪ್ಯಾಕ್ ಮಾಡಿದ್ರೆ ಆಮೇಲೆ ರೆಡಿ, ಆಮೇಲೆ ಆರಾಮಾಗಿರ್ಬೋದು. ಇವಾಗ ಹೋಗಿ ಒಂದು ಕಪ್ ಕಾಫಿ ಮಾಡಿ ಕುಡಿಬೇಕು ನಾನು. ಹಾಗೆ ಜುಂಬಾ ಇದೆ, ಜುಂಬಾಗೆ ಹೋಗಬೇಕು. ಅಷ್ಟೇ ಇವತ್ತಿನ ಪ್ಲ್ಯಾನ್. ಸದ್ಯಕ್ಕೆ ಇನ್ನೇನೂ ಇಲ್ಲ. ಹಾಗೆಯೇ H&M ಅಲ್ಲಿ ನಾನು ಕೆಲವೊಂದು ಬಟ್ಟೆಗಳು ತೊಗೊಂಡಿದ್ದೆ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಅದು ತೋರಿಸ್ಬಿಟ್ಟು ಇವತ್ತಿನ ಬ್ಲಾಗು ನಾನು ಆಮೇಲೆ ಎಂಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತು ನಾನು ಯಾವಾಗಲೂ ಶಾಪಿಂಗ್ ಮಾಡಲ್ಲ. ಸೊ ಏನಾದ್ರು ಸೇಲಲ್ಲಿ ಸಿಕ್ಕರೆ ಶಾಪಿಂಗ್ ಮಾಡ್ತೀನಿ, ಅಥವಾ ಏನಾದ್ರು ತುಂಬ ಇಷ್ಟ ಆದರೆ ಶಾಪಿಂಗ್ ಮಾಡ್ತೀನಿ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ. ಸೊ ಇವಾಗ ಸೇಲ್ ಬಂದಿದೆ ಅಲ್ಲ, ಎಂಡ್ ಆಫ್ ಸೀಸನ್ ಸೇಲು. ಶಾಪಿಂಗ್ಗೆ ಅಂತ ಹೋಗಿದ್ವಿ H&M ಅಲ್ಲಿ.
ಸೊ ಸ್ವಲ್ಪ ಅಂದ್ಕೊಂಡು ಹೋದ, ಬಟ್ ಅಲ್ಲೋದ್ಮೇಲೆ ಬಿಲ್ ಮಾಡಿಸ್ಬೇಕಾದ್ರೆ ಗೊತ್ತಾಗೋದು ಎಷ್ಟಾಗುತ್ತೆ ಅಂತ. ಸೊ ಜಿಯೋದು ನಂದು ಚೆನ್ನದು 3 ಜನದ್ದು ಸೇರಿಸಿ 12,000 ರುಪೀಸ್ ಆಗೋಯ್ತು. ಆಮೇಲೆ ಇಷ್ಟೊಂದು ಆಯಿತಾ ಅಂತ ಆಮೇಲೆ ಅನಿಸ್ತು. ಚೆನ್ನದೆಲ್ಲ ಆಲ್ರೆಡಿ ಟ್ರೈ ಮಾಡಿ ಒಂದು ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಸ್ವೆಟ್ ಶರ್ಟು ಅದು ಇದು ತೊಗೊಂಡ್ರು. ನಂದು ಜಿಯೋದು ಇನ್ನೂ ಟ್ರೈನೂ ಮಾಡಿಲ್ಲ, ಏನೂ ಇಲ್ಲ, ಇಲ್ಲೇ ಇದೆ. ಸೊ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಚೆಂದದ್ದು ತೋರಿಸ್ತಾ ಇದೆ. ಸೊ ಅವರು ಒಂದು ಶರ್ಟು ಮತ್ತು 1-2-3 ಸ್ವೆಟ್ ಶರ್ಟು ಆ ಥರ ತೊಗೊಂಡ್ರು. ಸೊ ಫಸ್ಟ್ ಇದು ಸ್ವೆಟ್ ಶರ್ಟ್, ಇದು ತುಂಬ ಕ್ಯೂಟಾಗಿದೆ. ಇಲ್ಲೇನು ಈ ಥರ ಇದೆ. ಅದ್ರ ಜೊತೆಗೆ ನಾನಿನ್ನು ಹಾಕಿ ನೋಡಿಲ್ಲ, ಗೊತ್ತಿಲ್ಲ ಇದರಲ್ಲಿ ಯಾವ್ದು ಇಟ್ಕೊತೀನಿ. ನನಗೇನಾದ್ರು ಸೈಜ್ ಇಶ್ಯೂ ಇದ್ದರೆ ಎಕ್ಸ್ಚೇಂಜ್ ಮಾಡ್ಕೊತೀನಿ. ಸೊ ಅದರಿಂದ ಇನ್ನು ಯಾವ್ದು ಇಟ್ಕೊತೀನಿ ಇಲ್ಲ ಅಂತ ಗೊತ್ತಾಗಲ್ಲ. ಸೊ ಅದರಿಂದ ಬಟ್ ತೊಗೊಂಡು ಬಂದಿದ ತಕ್ಷಣ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸರಿ ಎಲ್ಲ ಸರಿನೂ ಹಾಕಿ ನೋಡಿ ಆಮೇಲೆ ಫೈನಲೈಸ್ ಆದಮೇಲೆ ತೋರಿಸ್ತಾ ಇದೆ. ಸೊ ಅವತ್ತು ನನಗೆ ಟ್ರೈ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ವೀಕೆಂಡ್ಸ ಟ್ರೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಜನ ಇದ್ದರು. ಸೊ ತುಂಬ ಕ್ಯೂಟಾಗಿದೆ. ಕಲರ್ ನನಗೆ ತುಂಬ ಇಷ್ಟ ಆಯಿತು. ಈ ಕಲರ್ ಸ್ವೆಟ್ ಶರ್ಟ್ ನನ್ನ ಹತ್ರ ಇರಲಿಲ್ಲ. ನಂಗೆ ಸ್ವೆಟ್ ಶರ್ಟ್ಸ್ ತುಂಬ ಇಷ್ಟ ಆಗುತ್ತೆ ಜೀನ್ಸ್ ಪ್ಯಾಂಟ್ ಜೊತೆ ಎಲ್ಲ ಹಾಕ್ಕೊಳ್ಳೋದಕ್ಕೆ. ನಾನು ಸಮ್ಮರಲ್ಲೂ ಹಾಕೋತೀನಿ, ವಿಂಟರಲ್ಲೂ ಹಾಕೋತೀನಿ. ಸೊ ವಿಂಟರ್ ಅಂತಲೇ ಏನಿಲ್ಲ. ಅದಾದಮೇಲೆ ನೆಕ್ಸ್ಟು ಡ್ರೆಸ್ ಬಂದಿದ್ದು ಚಂದಕ್ಕೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ಶಾರ್ಟ್ ಡ್ರೆಸ್ ಇದನ್ನು ಹಾಕಿ ನೋಡಿಲ್ಲ. ಕಲರ್ ನನಗೆ ಇಷ್ಟ ಆಗಿದ್ದು ಒಂಥರ ಬ್ರೌನ್ ಕಲರು, ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಲೈನಿಂಗು ಎಲ್ಲ ಇದೆ. ಸೊ ಸ್ವಲ್ಪ ಫ್ರಾಕ್ ಥರ ಅನಿಸುತ್ತೆ. ಸೊ ಇನ್ನು ಚಿಕ್ಕ ಸೊ ಹಾಕ್ಕೊಂಡಾಗ ಜಿಯನಂತೂ ಈ ಥರದ ಏನಾದ್ರು ಡ್ರೆಸ್ ಹಾಕೊಂಡ್ಬಿಟ್ರೆ ಮಮ್ಮ ಫ್ರಾಕ್ ಹಾಕ್ಕೊಂಡಿದ್ಯಾ ಅಂತಲೇ. ಸೊ ಆ ಥರ ಕ್ಯೂಟಾಗಿದೆ. ಕಲರ್ ತುಂಬ ಇಷ್ಟ ಆಯ್ತು ನನಗೆ. ನಾವು ಒಂದ್ಸರಿ ತೆಗೆದಿಟ್ಕೊಳ್ಳೋದು ವೆಕೇಷನ್ಗೆ ಹೋದಾಗ ಅಥವಾ ಬೇರೆ ಏನಾದ್ರು ಸ್ಪೆಷಲ್ ಇದ್ದಾಗ, ಅವಾಗ ಅಂತ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ. ಈವನ್ ಬರ್ತ್ಡೇಸಲ್ಲೂ ಅಷ್ಟೇ, ಯಾವ್ದಾದ್ರು ತೊಗೊಂಡಿರ್ತೀನಲ್ಲ ಅದನ್ನೇ ಹಾಕ್ಕೊಳ್ಳೋದು. ಚೆಂದು ಏನಾದ್ರು ಗಿಫ್ಟ್ ಕೊಡ್ತಾರೆ ಅದು, ಇಲ್ಲಾಂದರೆ ಆ್ಯನಿವರ್ಸರಿ ಎಲ್ಲನೂ ಅಷ್ಟೇ ಹಿಂಗೆ ತೆಗೆದು ಇಟ್ಕೊಂಡಿರ್ತೀನಿ, ಬೇಕಾದಾಗ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ಬಂದು ಬ್ಲ್ಯಾಕ್ ಡ್ರೆಸ್. ರಮ್ಯ ಏನು ಬ್ಲ್ಯಾಕ್ ವೈಟ್ ಯಾಕೆ ತೋರಿಸಿಲ್ಲ ಅಂತ ಅಂದ್ಕೊಂಡಿರ್ತೀರ ನೀವು. ಸೊ ಬ್ಲ್ಯಾಕ್ ಡ್ರೆಸ್, ಇದು ಫುಲ್ ಡ್ರೆಸ್ ಬರುತ್ತೆ. ಇದು ಫುಲ್ ಬ್ಲ್ಯಾಕ್ ಡ್ರೆಸ್, ಏನಿಲ್ಲ, ಸಿಂಪಲ್ಲು. ಸ್ಲೀವ್ಸ್ ಈ ರೀತಿಯಾಗಿದೆ. ಸೊ ಇದರಲ್ಲಿ ಆ ಕಲರು ಇತ್ತು ಮೊದಲು ತೋರಿಸಿದ್ನಲ್ಲ ಆ ಡ್ರೆಸ್ಸು, ಬಟ್ ನಾನು ಬ್ಲ್ಯಾಕ್ ತೊಗೊಂಡೆ. ಸೊ ಹಾಕಿ ನೋಡಬೇಕಿನ್ನ, ಇದು ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ. ಇದಕ್ಕೆ ಬೆಲ್ಟ್ ಹಾಕಿ ಏನಾದ್ರು ಸ್ಟೈಲ್ ಮಾಡೋದು ಅಂತ ಅಂದ್ಕೊಂಡಿದ್ದಿಲ್ಲ, ಹಾಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ, ಹಿಂಗೆ ಯೂಸ್ ಮಾಡ್ತೀನಿ ಅಂತ. ಸೊ ಬ್ಲ್ಯಾಕ್ ಡ್ರೆಸ್ಗಳು ನಂಗೆ ಯೂಶ್ವಲಿ ನೋಡಿದ ತಕ್ಷಣ ಬೇರೆ ಕಡೆ ಕಣ್ಣು ಹೋಗಲ್ಲ ಅಲ್ಲೇ. ಸೊ ಅದಾದಮೇಲೆ ಈ ಪ್ಯಾಂಟ್ ಗೊತ್ತಿಲ್ಲ, ಶ್ಯೂರ್ ಇಲ್ಲ, ಯಾಕೆಂದರೆ ಸೊ ಇದು ಇಲ್ಲಿಂದ ಸ್ವಲ್ಪ ಹಿಂಗೆ ಹಗ್ಲ ಬಂದು ಕೆಳಗಡೆ ಒಂಥರ ಚಿಕ್ಕದು ಬಂದಿದೆ. ಸೊ ಅದರಿಂದ ನಂಗೆ ಗೊತ್ತಿಲ್ಲ ಇಟ್ಕೊತೀನ ಅಥವಾ ನಂಗೆ ಹಾಕಿದ್ಮೇಲೆ ನಂಗೆ ಏನಾದ್ರು ಫಿಟ್ಟಿಂಗ್ ಅಷ್ಟು ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿ ಬೇರೆ ಏನಾದ್ರು ತೊಗೋತೀನಿ ಸೇಮ್ ಪ್ರೈಸ್ದು. ಬಟ್ ಕಲರ್ ಇಷ್ಟ ಆಯಿತು, ಒಂಥರ ಕ್ರೀಮ್ ವೈಟ್ ಒಂಥರ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಮತ್ತು ಮೇನ್ ಬಂದಿದ್ದಕ್ಕೆ ಬೆಲ್ಟ್ ಥರ ಏನೋ ಬಂದಿತ್ತು. ಸೊ ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು, ಅದಕ್ಕೆ ಓಕೆ ಚೆನ್ನಾಗಿದೆ ಮತ್ತು ಆಫರಲ್ಲಿದೆ ಅಂದ್ಬಿಟ್ಟು ತೊಗೊಂಡೆ. ಸೊ ಆಮೇಲೆ ಇವಾಗ ಬಂದಾಗ, ಆಮೇಲೆ ಮನೆಗೆ ಬಂದಾಗ ಪ್ರಾಪರಾಗಿ ನೋಡಿದ್ದು. ಸೊ ಫಿಟ್ಟಿಂಗ್ ಈ ರೀತಿಯಾಗಿದೆ. ಈ ಥರ ಫಿಟ್ ಇದೆ ನನಗೆ ಸ್ವಲ್ಪ. ಸೊ ಹಾಕಿ ನೋಡಿ ತುಂಬ ಚೆನ್ನಾಗಿ ಅನಿಸಿದ್ರೆ ಇಟ್ಕೊತೀನಿ, ಇಲ್ಲಾಂದರೆ ಇದು ಎಕ್ಸ್ಚೇಂಜ್ ಮಾಡಿ ಸೇಮ್ ಪ್ರೈಸ್ಗೆ ಬೇರೆ ಏನಾದರೂ ತೊಗೊತೀನಿ. ಸೊ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಇದಂತೂ ಏನಿಲ್ಲ ಬಿಡಿ, ನಂಗೆ ತುಂಬ ಇಷ್ಟ ಆಗಿದೆ ಇದು. ಇದೊಂಥರ ವೇಸ್ಟ್ ಕೋಟ್ ಥರ ಇದೆ. ಸೊ ಜೀನ್ಸ್ ಪ್ಯಾಂಟ್ ಮೇಲೂ ಹಾಕೋಬೋದು. ಕಲರ್ ಕ್ರೀಮ್ ವೈಟ್. ಸೊ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಇದು ಕಲರ್ದು ಸೇಮ್ ಕಲರ್ದು ಪ್ಯಾಂಟ್ ಹುಡುಕ್ತೆ, ನನಗೆ ಅಲ್ಲಿ ಯಾವುದೂ ಪ್ಯಾಂಟ್ ಸಿಕ್ಕಿಲ್ಲ. ಇಲ್ಲಾಂದರೆ ಎರಡು ತುಂಬ ಸೂಪರಾಗಿ ಮ್ಯಾಚ್ ಆಗ್ತಿತ್ತು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಇಲ್ಲ ಬೇರೆ ಕಡೆ ಎಲ್ಲರೂ ನಂಗೆ ಸಿಕ್ಕಿದ್ರೆ ಸೇಮ್ ಇದರಲ್ಲಿ ಪ್ಯಾಂಟು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಸಿಗುತ್ತಾ ಇಲ್ವಾ ಅಂತ. ಸೊ ಇದಂತೂ ಬ್ಯೂಟಿಫುಲ್ ಆಗಿದೆ. ಸೊ ನೆಕ್ಸ್ಟ್ ಬಂದರೆ ಇದು. ಸೊ ಇದು ಟಾಪ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ನೀವು ಕಾರ್ಡಿಗನ್ ಥರನೂ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಸ್ವೆಟರ್ ಥರ, ಡ್ರೆಸ್ ಮೇಲೆ ಜಸ್ಟ್ ಜಾಕೆಟ್ ಥರ ಹಾಕ್ಕೊಳ್ಳೋಕ್ಕೆ. ಸೊ ನಂಗೆ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಕಲರ್ ನನಗೆ ತುಂಬ ಇಷ್ಟ ಆಯಿತು. ಯೂಶ್ವಲಿ ನಾನು H&M ತಗೊಳ್ಳೋ ಸೈಜ್ ಎಸ್ಸು, ಬಟ್ ಇದು ಎಮ್ ಇದೆ. ಮೇ ಬಿ ಫಿಟ್ ಆಗುತ್ತೆ. ಸೊ ಸ್ವಲ್ಪ ಲೂಸ್ ಇದ್ರೂ ನಾನು ಹಾಕ್ಕೊತೀನಿ. ತುಂಬ ಇಷ್ಟ ಆಗಿಬಿಟ್ರೆ ನಾನೇನು ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ ಬರೋಣ ಜಿಯೋದುಗಳು ಸಿಗ್ತಾ ಇದೆ ಇವಾಗ. ಸೊ ಫಸ್ಟ್ ಜಿಯೋಗೆ ಈ ಟೀ ಶರ್ಟ್ ಕ್ಯೂಟಾಗಿದೆ. ಸೇಮ್ ಟೀ ಶರ್ಟ್ ಅವ್ರ ಪಪ್ಪ ಸೇಮ್ ಸ್ವಲ್ಪ, ಬಟ್ ಎರಡು ಬೇರೆ ಬೇರೆ. ಅದು ಸ್ವಲ್ಪ ಸ್ವೆಟ್ ಶರ್ಟ್ ಥರ, ನಾರ್ಮಲ್ ಟೀ ಶರ್ಟ್ ಎರಡು ಇಲ್ಲಿ ಅಂತ ತೊಗೊಂಡಿದ್ದಾರೆ. ಯಾಕೆ ಅಂದರೆ ಅದಕ್ಕೆ ಒಂದು ಪ್ಯಾಂಟ್ ತೊಗೊಂಡಿದ್ದಾರೆ. ಸೊ ಎರಡು ಆವಾಗ ಎಕ್ಸ್ಚೇಂಜ್ ಮಾಡಿ ಹಾಕ್ಬೋದು ಅಂದ್ಬಿಟ್ಟು ಈ ರೀತಿಗೆ ತೊಗೊಂಡಿದ್ದಾರೆ. ನನಗೂ ತುಂಬ ಇಷ್ಟ ಆಯಿತು. ಇದು ಜಿಯೋಗೂ ಇಷ್ಟ ಆಯಿತು. ಇಷ್ಟ ಆಯಿತಾ ಇಲ್ವಾ?
ಇಷ್ಟ ಆಯಿತು. ಅವನಿಗೆ ಟ್ರ್ಯಾಕ್ ಪ್ಯಾಂಟ್ಸೇ ತುಂಬ ಇಷ್ಟ ಆಗೋದು, ನಾರ್ಮಲ್ ಇಷ್ಟ ಆಗಲ್ಲ ಅವರಿಗೆ. ಬಟ್ ನಾನು ಫೋರ್ಸ್ ಮಾಡಿ ಎಲ್ಲ ಹಾಕ್ಸ್ತೀನಿ. ಸೊ ಒಂದು ನೆಕ್ಸ್ಟು ನೈಟ್ ವೇರ್ ತೊಗೊಂಡಿದ್ದಾರೆ ಅವರು. ಏನು ನೈಟ್ ವೇರ್ ಸರ್ ಇದು? ಡೈನೋದು ನೈಟ್ ವೇರ್ ತೊಗೊಂಡಿದ್ದಾರೆ. ಸೊ ನೈಟ್ ವೇರ್ ಚೆನ್ನಾಗಿರುತ್ತೆ ಅವನಿಗೆ, ಅಲ್ಲಿ H&M ತುಂಬ ಇಷ್ಟ ಆಗಿದೆ. ಸೊ ಇದು ನೈಟ್ ವೇರ್. ಮತ್ತು ಒಂದು ಟೀ ಶರ್ಟ್ ಇದೆ ಅವ್ರದ್ದು, ಅವ್ರಿಗೂ ಇನ್ನೂ ಹಾಕಿ ನೋಡಿಲ್ಲ. ಸೊ ಹಾಕಿ ನೋಡಿ ನಿಮಗೆ. ಇದು ಟೀ ಶರ್ಟ್ ತುಂಬ ಕ್ಯೂಟಾಗಿದೆ, ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪ್ಯಾಟ್ರನ್ ಒಂದು ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸ್ತಾನೆ. ಸೊ ಕಲರ್ ನನಗೆ ತುಂಬ ಇಷ್ಟ ಆಯ್ತು ಇದು. ಚಂದದ್ದು ಒಂದು ಟೀ ಶರ್ಟ್ ಇಲ್ಲೇ ಬಿಟ್ಟಿದ್ದಾರೆ, ಯಾಕೋ ಗೊತ್ತಿಲ್ಲ. ಸೊ ಇದು ಅವ್ರದ್ದು ಒಂದು ಟೀ ಶರ್ಟ್, ಇನ್ನೂ 2 ಎತ್ತಿಟ್ಕೊಂಡಿದ್ದಾರೆ, ಶರ್ಟು, ಸ್ವೆಟ್ ಶರ್ಟು ಎಲ್ಲ. ಇಷ್ಟು ಇವತ್ತಿನ. ಓಕೆ, ಆಕ್ಸೆಸರೀಸ್ ತೊಗೊಂಡೆ. ಜಿಯೋದು ಇನ್ನೂ ಒಂದಿದೆ ಮತ್ತು ಆಕ್ಸೆಸರೀಸ್ ಇದೆ. ಆಕ್ಸೆಸರೀಸ್ ತೋರಿಸ್ಬಿಡ್ತೀನಿ. ಸೊ ಜಿಯೋದು ಇದು ಕ್ಯೂಟ್ ಸ್ವೆಟರ್. ಸೊ ಒಂದು ನೆಕ್ ಪೀಸ್. ಎಸ್, ಒನ್ ಮೋರ್ ನೆಕ್ ಪೀಸ್. ಸೊ ನೆಕ್ಸ್ಟ್ 3 ನೇಲ್ ಪೇಂಟ್ಸ್. ಒಂದು ಶೇಡ್ ಇದು, ನೆಕ್ಸ್ಟ್ ಶೇಡ್ ಇದು, ಆಮೇಲೆ ಇದು ಪಿಂಕ್. ಸೊ 3 ನೇಲ್ ಪೇಂಟ್ಸ್ ತೊಗೊಂಡಿದ್ದೀನಿ. ಸೊ ಏನಂದರೆ ಇನ್ನು ನಾನು ವೀಡಿಯೋಸ್ ಮಾಡಿರಲಿಲ್ವಲ್ಲ, ಅದಕ್ಕೆ ಎತ್ತಿಟ್ಟಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಬಟ್ ನಾಳೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಮತ್ತೆ ಬಂದ ಮೇಲೆ ಎಲ್ಲ ಹಾಕಿ ನೋಡಿ ನನಗೆ ಯಾವುದು ಆಗುತ್ತೆ ಅದನ್ನು ಇಟ್ಕೊಂಡು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ ಸೈಜ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.